ಫಾರೆಸ್ಟ್ ಇದೆ, ಬೆಟ್ಟ ಇದೆ. ಕಟ್ಟಿಗೆಗಳನ್ನ ನಮ್ಮ ಗಾಡಿ ಹಾಕೋಣ ಬ್ರೋ. ಸಾಕು ಬಿಡುಗರು. ಅದು ಹಾಕೋಣ ಇವಾಗ. ಓಯ್ ಹಲೋ ಫ್ರೆಂಡ್ಸ್, ಮತ್ತೊಂದು ಹೊಸ ವೀಡಿಯೋಗೆ ವೆಲ್ಕಮ್ ಬ್ಯಾಕ್. ಸೊ ಪ್ರೆಸೆಂಟ್ ನಾನಿದ್ದೀನಿ ಒಂದು ಹೊಸ ಲೊಕೇಶನ್ಗೆ ಇವತ್ತು ಕ್ಯಾಂಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಮೇನ್ ರೋಡಲ್ಲಿ ಇದ್ದೀವಿ. ಇನ್ನು ಒಳಗಡೆ ಹೋಗಬೇಕು, ಫಾರೆಸ್ಟ್ ಇದೆ, ಬೆಟ್ಟ ಇದೆ. ಸೊ ಫಾರೆಸ್ಟ್ ಒಳಗಡೆ ಹೋಗ್ಬಿಟ್ಟು ಕ್ಯಾಂಪಿಂಗ್ ಮಾಡೋಣ ಅಂತ. ಬನ್ನಿ ಗೈಸ್, ಹೋಗೋಣ. ಲೆಟ್ಸ್ ಬಿಗಿನ್. ಒಂದು ಅಡ್ವೆಂಚರ್ ಕ್ಯಾಂಪಿಂಗ್ ಮಾಡೋಣ. ನೋಡಿ, ಅದೇ ಬೆಟ್ಟ ಮೇಲೆ ಹೋಗಬೇಕಾಗಿರೋದು. ಮೇಲೆ ಫಾರೆಸ್ಟ್ ಇದೆ, ಅಷ್ಟು ಮೇಲೆ ಹೋಗಲ್ಲ ನಾವು, ಇನ್ನು ಕೆಳಗಡೆನೇ ಇರ್ತೀವಿ. ಸೊ ಲಾಸ್ಟ್ ಟೈಮ್ ಒಂದ್ಸಲ ಬಂದಾಗ ಇಲ್ಲಿ ಮಾಡಿದ್ದು, ಇಲ್ಲೇ ಮಾಡೋಣ. ಇನ್ನೊಂದ್ಸಲ ಮೇಲೆ ಮುಂದ್ಗಡೆ ಹೋಗೋಣ. ಮುಂದೆ ಇಲ್ಲ, ಬಿಸಿಲು, ಇಲ್ಲೇ ಹಾಕೋಣ, ಚೆನ್ನಾಗಿದೆ ಪ್ಲೇಸ್. ಹೌದಾ? ಮುಂದ್ಗಡೆ ಬೇಡವಾ? ಅಲ್ಲಿ ಬಿಸಿಲಿದೆ. ಇದೇ ಲೊಕೇಶನ್ ಇವತ್ತು ಚೂಸ್ ಮಾಡಿರೋದು. ಸೊ ಕಂಪ್ಲೀಟ್ಲಿ ಒಂಥರ ಫಾರೆಸ್ಟ್ ಏರಿಯಾ ಇದೆ ಒಳಗಡೆ. ಸೊ ಒಳಗಡೆ ಲೈಟ್ಸ್ ಬೇರೆ ತಂದಿಲ್ಲ, ಆ ರೀಸನ್ನಿಂದ ಒಳಗಡೆ ಹೋಗೋಕ್ಕಾಗ್ತಾಯಿಲ್ಲ ಇವತ್ತು. ಸೊ ಸ್ವಲ್ಪ ಆಚೆ ಕಡೆನೇ ಹಾಕೋಣ ಅಂತ. ಸೊ ಓಕೆ ಫ್ರೆಂಡ್ಸ್, ಫಸ್ಟ್ ಕಟ್ಟಿಗೆಗಳು ಬೇಕಾಗಿದೆ. ಈಗ ಕಟ್ಟಿಗೆಗಳನ್ನ ತೊಗೊಂಡು ಬರೋಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಹಾಂ, ತಂದಿಲ್ಲ ಅಲ್ಲ ಗುರು, ಕಾಲಿಂದ ನಾನು ಒದಿತೀನಿ. ಇದೆಲ್ಲ ವುಡ್ಲ್ಯಾಂಡ್, ಅದರಲ್ಲಿ ಇದು ಮಾಡಿ ಏನಂದರೆ ನೋಡ್ಕೊಂಡು ಮಾಡಿ. ಅಂಟ್ಕೊಳ್ಳುತ್ತೆ, ಆರಾಮಾಗಿ ಅಂಟ್ಕೊಳ್ಳುತ್ತೆ, ಅಂಟ್ಕೊಂಡಿರುತ್ತೆ ಹಂಗೆ. ಬಂತು ನೋಡಿ. ಹಾಂ, ಇತ್ತು. ಎಲ್ಲಿ ಅದು ಅರ್ಧ ಮುರಿಯುತ್ತೆ, ಅದು ಆಗಲ್ಲ ಬ್ರೋ. ಬೀಗ ಗಾಡಿಯೆಲ್ಲ ಇದೆ, ಇಟ್ಕೊಂಡ. ಇದು ಅರ್ಧ ಒಂದಿದೆಯಲ್ಲ, ಒಣಗೋಗಿರುತ್ತೆ ಅದೆಲ್ಲ. ಕೆಳಗಡೆಯಿಂದ ಅಲ್ಲಾಡ್ಸಿದ್ರೆ ಬಂದ್ಬಿಡುತ್ತೆ ನೋಡಿ. ಇದು ಇದಿದ್ರೆ ಫುಲ್ ನೈಟೆಲ್ಲ ಆಗುತ್ತೆ. ಓಹ್ ಇಲ್ಲ ಇಲ್ಲ, ಆಗಲ್ಲ ಗುರು. ಆಗಲ್ಲ, ಚಿಕ್ಕತ್ತಿದ್ದಿದ್ರೆ ಕಟ್ ಮಾಡ್ಬಿಡ್ಬೋದಾಗಿತ್ತು. ಇಲ್ಲಾಂದ್ರೆ ಅರ್ಧ ಕಟ್ ಮಾಡಿಬಿಟ್ಟಿದ್ದಿದ್ರೆ ಆಗಲ್ಲ. ಬಾಬ್ರು ಓಕೆ ಫ್ರೆಂಡ್ಸ್, ನೋಡ್ಬೋದು ಇಷ್ಟು ಕಟ್ಟಿಗೆಗಳನ್ನ ತಂದಿದ್ದೀವಿ. ಸೊ ಇದೇ ನಮಗೆ ಇವತ್ತು ಸರ್ವೈವಲ್ಗೆ. ಓಕೆ ಫ್ರೆಂಡ್ಸ್, ಮತ್ತು ನೀವು ಈ ವಿಡಿಯೋ ಎಲ್ಲಿಂದ ನೋಡ್ತಾ ಇದ್ದೀರಾ ಕಾಮೆಂಟ್ ಮಾಡಿಬಿಟ್ಟು ಹೇಳಿ. ಇವತ್ತು ಕಟ್ಟಿಗೆಗಳನ್ನ ಕಟ್ ಮಾಡೋಕ್ಕೆ ಕತ್ತಿ ತಂದಿಲ್ಲ, ಆ ರೀಸನ್ನಿಂದ ಕೈಯಲ್ಲೇ ಮುರಿಬೇಕಾಯ್ತು. ಬಟ್ ಅಷ್ಟು ಜಾಸ್ತಿ ಸಿಕ್ಕಲಿಲ್ಲ, ಅಷ್ಟು ಮಾತ್ರನೇ ಸಿಕ್ಕಿರೋದು. ಫಸ್ಟ್ ಈಗ ಟೆಂಟ್ ಹಾಕೋಣ ಫ್ರೆಂಡ್ಸ್, ಮತ್ತೆ ಬೇರೆದು ಮಾಡೋಣ. ಸೊ ಓಕೆ ಫ್ರೆಂಡ್ಸ್, ಫೈನಲಿ ಈಗ ಕ್ಯಾಂಪಿಂಗ್ ಟೆಂಟ್ ಸೆಟಪ್ ಮಾಡಿದ್ದಾಯಿತು. ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಬರ್ತಿರ್ಬೇಕು, ಯಾಕಂದರೆ ಇಲ್ಲಿಂದ 1 ಕಿಲೋಮೀಟರ್ ಆದಮೇಲೆ ಒಂದು ಮೇನ್ ರೋಡ್ ಇದೆ. ಆ ರೀಸನಿಂದ ಹೈವೇ ಇರೋದು, ಆ ರೀಸನಿಂದ ಫುಲ್ ಸೌಂಡ್ ಬರ್ತಾ ಇದೆ.
ಫ್ರೆಂಡ್ಸ್ ಇಲ್ಲಿ ಯಾರೋ ಬಂದುಬಿಟ್ಟು ಕುಡಿದ್ಬಿಟ್ಟು ಗಲೀಜೆಲ್ಲ ಆಗ್ಬಿಟ್ಟು ಹೋಗಿದ್ದಾರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ನಾವು ಹೋಗೋವಾಗ ಫುಲ್ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀವಿ. ಸೊ ಇವತ್ತು ಚಿಕನ್ ತಂದಿದ್ದೀವಿ. ನಾವು ಏನು ಮಾಡ್ತೀವಿ ಅಂದರೆ ಬಾನ್ಫೈರ್ ಆಗ್ತಿಲ್ಲ, ಅದರಲ್ಲೆಲ್ಲ ಸುಟ್ಬಿಡ್ತೀವಿ. ಸೊ ಇವತ್ತು ಆಚೆ ಕಡೆ ಫುಲ್ ರಿಲ್ಯಾಕ್ಸ್ ಆಗಿ ಮಾಡ್ತಾ ಇದೀವಿ ಫ್ರೆಂಡ್ಸ್, ಫುಲ್ ರಿಲ್ಯಾಕ್ಸ್ ಮಾಡ್ತಾ ಇದೀವಿ, ಎಂಜಾಯ್ ಮಾಡ್ತಾ ಇದೀವಿ. ಫ್ರೆಂಡ್ಸ್ ನಿಯರ್ಲಿ ಕ್ಯಾಂಪಿಂಗ್ ಮಾಡಿ ಒಂದು 2 ಮಂತ್ಸ್ ಆಗಿರ್ಬೇಕು ನಾನು ಕ್ಯಾಂಪಿಂಗ್ ಮಾಡಿ. ಲಾಸ್ಟ್ ಟೈಮ್ ಗಂಡಿಕೋಟೆಗೆ ಹೋದಾಗ ಮಾಡಿದ್ದು, ಬಿಕಾಸ್ ಸ್ವಲ್ಪ ಫ್ಯಾಮ್ಲಿಯಲ್ಲಿ ಬ್ಯುಸಿ ಇದೆ. ಆ ರೀಸನಿಂದ 6 ಮಂತ್ಸಿಂದ ಕರೆಕ್ಟಾಗಿ ಕ್ಯಾಂಪಿಂಗ್ ಮಾಡೋಕ್ಕಾಗ್ತಿಲ್ಲ. ಬಟ್ ಈಗ ಐಮ್ ಬ್ಯಾಕ್. ಈಗ ಕಂಟಿನ್ಯೂಸ್ಲಿ ಮಾಡ್ತೀನಿ ವೀಡಿಯೋಸ. ಬ್ಯಾಕ್ ವಿತ್ ನ್ಯೂ ವರ್ಷನ್. ಹಾಂ, ಬ್ಯಾಕ್ ವಿತ್ ನ್ಯೂ ವರ್ಷನ್. ಒಬ್ಬರು ಇದ್ರ ಮೇಲೆ ಇಟ್ಬಿಟ್ಟು ಮಾಡೋಣ. ಮಾಡಿ ಚೆನ್ನಾಗಿರುತ್ತೆ. ಇದೊಂದು ಸ್ಟೋವ್ ತೊಗೋಬೇಕು ಬ್ರೋ, ಮಚ್ಚಿ ಹಳೇದು ಹಾಕೋಗಿದೆ. ಅದು ಬರುತ್ತಲ್ಲ ಇಷ್ಟು ಬಾಕ್ಸ್ ಟೈಪಲ್ಲಿ. ಬಾಕ್ಸ್ ಟೈಪಾ? ಅಂತ ಚೆನ್ನಾಗಿ ಅದು ತೊಗೊಳ್ಬಿಡ್ಲಾ? ಚೆನ್ನಾಗಿರುತ್ತೆ ಅದು ಈ ಥರ ಕ್ಯಾರಿ ಮಾಡಬೇಕು. ಅದೇ ಬಾದ ಇದಂದರೆ ಪೋರ್ಟೇಬಲ್. ಅದು ಪೋರ್ಟೇಬಲ್. ಅದರಲ್ಲಿ ಸಿಲಿಂಡರ್ ಇಟ್ಬಿಟ್ಟು ಮಾಡೋದು ಅಷ್ಟೇ. ಬಟ್ ಅದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಈ ಥರ ಸೈಡಿಂದ ಗಾಳಿ ಬರಲ್ಲ. ಅದೇ. ಓಕೆ, ಒಂದು ಕೆಲಸ ಮಾಡು, ಸ್ಟವ್ ಕೆಳಗಡೆ ಇಟ್ಕೋ, ಇದು ಅಡ್ಡ ಇಟ್ಕೊಳ್ಳೋಣ ಹಿಂಗೆ. ಅದೇ ಇದೇ ಎತ್ಕೊ ಹಂಗೆ. ಫಸ್ಟ್ ಅದ್ರಲ್ಲಿ ಬಿಸಿ ಮಾಡ್ಕೋಣ ಬ್ರೋ. ಚಾಪಿಂಗ್ ಪ್ಯಾಡ್ ಇಟ್ಕೊ. ಏನು ಮಾಡಿದ್ದೆ ಇದರಲ್ಲಿ? ಅದರಲ್ಲಿ ಟೀನೇ ಮಾಡೋದು. ಆ ಕಡೆ ಅಲ್ಲ. ಕರೆಕ್ಟ್ ಇಡೋಣ. ಈ ಥರ ಇಡು ಇಲ್ಲಿ. ಈ ಥರ ಇಡು. ಗುಡ್. ಅಲ್ವಾ ಸ್ಟ್ರಾಂಗ್? ಜಾಸ್ತಿ ಸ್ಟ್ರಾಂಗ್ ಆಗೋಗುತ್ತೆ, ಬೇಡ. ಹಂಗೆ ಇರಲಿ ಮಾಡೋದು. ಇದು ಹಾಲು ಚೆಲ್ಲೋಯ್ತು. ಆಫ್ ಮಾಡಿಬಿಡು ಸಾಕು. ಆಫ್ ಮಾಡಿಬಿಡು. ಓಕೆ, ಇದು ನಿಧಾನ. ಹೇಯ್, ಬಿಸ್ಕೆಟ್ಸ್ ಎತ್ಕೋ. ಬಿಸ್ಕೆಟ್ಸ್ ಇದೆಯಾ? ಬಿಸ್ಕೆಟ್ ಇದೆಯಲ್ಲ, ಬಿಸ್ಕೆಟ್ ಇದೆ, ಚಿಪ್ಸ್ ಇದೆ. ಏನು ಕಾಫಿಗೆ ಆ ಥರನಾ? ಹೀಗೆ ಎಲ್ಲಿದೆ ಬಿಸ್ಕೆಟು? ಇಲ್ಲ, ಅಲ್ಲಿಲ್ಲ, ಹಿಂದೆ. ಹಾಂ, ತಿಂದು ಅವಾಗಲಿಂದ ತಿನ್ನಬಾರ್ದು ಬಿಸ್ಕೆಟ್ಸು, ಸ್ನ್ಯಾಕ್ಸ್ ಎಲ್ಲ. ಈಗ ಇಲ್ಲಿ ಈಗ ನಮ್ಮ ಟೀ ಪಾರ್ಟಿ ನಡೀತಾ ಇದೆ ಇಲ್ಲೇ. ಇಲ್ಲ ಬ್ರೋ, ಚೆನ್ನಾಗಿದೆಯಾ? ಅಲ್ವಾ? ಚೆನ್ನಾಗಿದೆ. ನಿಂಗೆ ಕಡಿಮೆ ಆಗೋಯ್ತಾ? ಇಲ್ಲ, ಒಂದೇ ಆಗಿದೆ. ನಂಗೆ ಜಾಸ್ತಿ ಆಗೋಯ್ತು ನೋಡು.
ಸೊ ನಮ್ಮ ಹಿಂದ್ಗಡೆ ಕಂಪ್ಲೀಟ್ ಆಗಿ ಫುಲ್ ಫಾರೆಸ್ಟ್ ಇರೋದು, ಒಳಗಡೆ ಹೋಗಿಲ್ಲ. ಒಳಗಡೆ ಹೇಗಿದೆ ಅಂದರೆ ಫುಲ್ ಸ್ಲೋಪ್ ಥರ ಇದೆ. ಆ ರೀಸನ್ನಿಂದ ಸ್ವಲ್ಪ ಆಚೆಗಡೆನೇ ಹಾಕಿದ್ದೀವಿ. ಆಚೆಗಡೆ ಚೆನ್ನಾಗಿದೆ, ನೈಸಾಗಿದೆ. ಇಲ್ಲೂ ಸ್ಲೋಪ್ ಇದೆ, ಬಟ್ ಆದರೂ ಇದು ಬೆಸ್ಟ್ ಅನ್ನಿಸ್ತು, ಅದಕ್ಕೋಸ್ಕರ ಇಲ್ಲಿ ಹಾಕ್ಕೊಂಡಿದ್ದೀವಿ. ಫ್ರೆಂಡ್ಸ್ ನೋಡ್ಬೋದು ನಮ್ಮ ಕ್ಯಾಂಪಿಂಗ್ ಟೆಂಟ್ ಲೊಕೇಶನ್ ಈ ಥರ ಇದೆ. ಅಲ್ಲಿ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಅಲ್ಲಿ ಮೇನ್ ರೋಡ್ ಇರೋದು. ಇನ್ನೂ ಸ್ವಲ್ಪ ಕಟ್ಟಿಗೆಗಳು ಬೇಕು, ಆ ರೀಸನ್ನಿಂದ ಹೋಗ್ಬಿಟ್ಟು ತೊಗೊಂಡು ಬರೋಣ ಅಂತ ಇನ್ನೂ ಸ್ವಲ್ಪ ಒಳಗಡೆ ಹೋಗ್ತಾ ಇದ್ದೀವಿ. ಇದೇನು ಯಾಕಂದರೆ ಕತ್ಲಾಗಿ ಹೋದರೆ ಜಾಸ್ತಿ ಕಷ್ಟ ಆಗುತ್ತೆ, ಇನ್ನು ಸ್ವಲ್ಪ ಬೇಕಾಗಿದೆ ದೊಡ್ಡದು. ನೋಡ್ಬೋದು ಫ್ರೆಂಡ್ಸ್, ಈಗ ಕಟ್ಟಿಗೆಗಳನ್ನ ನಮ್ಮ ಗಾಡಿಯಲ್ಲಿ ಇಟ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಕೋಣ ಬ್ರೋ. ಅದು ಇನ್ನೊಂದು ಇದೆಯಲ್ಲ, ಅದು ಆಗ್ಬಿಡು. ಚಿಕ್ಕದು ದೊಡ್ಡದಿದೆಯಾ ಅದು? ಅದಾ ಎಲ್ಲದು? ಹಾಂ, ಅದಾಗ್ಬಿಡು. ಕೈಗೆ. ಇದೊಂದು ಅದೊಂದು ಇನ್ನೂ ಒಂದು ಇದೆ. ಇನ್ನೂ ಎರಡು ಇದೆಯಲ್ಲ, ನೆಕ್ಸ್ಟ್ ಟೈಮ್ ಹಾಕೊಳ್ಳೋಣ ಬಿಡು. ಹಂಗಂದ್ರೆ ಅದು ಎರಡು ಒಂದೇ ಗಿಟ್ ಹಾಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ಕತ್ಲಾಗ್ತದೆ, ಅದಕ್ಕೋಸ್ಕರ ಅಲ್ಲಿ ಬಾನ್ಫೈರ್ ಹಚ್ತಾ ಇದ್ದೀವಿ ನಾವು. ಸೊ ಅವಾಗವರೆಗೂ ಇಲ್ಲಿ ಬೇಗ ಕುಕ್ ಮಾಡ್ಕೋಣ, ಯಾಕಂದರೆ ಬೆಳಕಿರೋವಾಗನೇ ಕುಕ್ ಮಾಡ್ಕೋಣ. ಯಾಕಂದರೆ ನಮ್ಮ ಹತ್ರ ಏನೂ ಇಲ್ಲ, ಹಾಗೆ ಸರ್ವೈವಲ್ ಮಾಡಬೇಕು ಇವತ್ತು ಕಂಪ್ಲೀಟ್ ನೈಟು. ಆ ರೀಸನಿಂದ ಲೈಟ್ಸ್ ಇಲ್ಲ ನಮ್ಮ ಹತ್ರ, ಮೊಬೈಲ್ ಟಾರ್ಚು, ಕಟ್ಟಿಗೆಗಳನ್ನ ನೋಡ್ಬೋದಲ್ಲಿ. ಸೊ ಅಲ್ಲಿರೋ ಕಟ್ಟಿಗೆಗಳು, ಇಲ್ಲೆಲ್ಲ ಕಟ್ಟಿಗೆಗಳಿದ್ದಾವೆ. ಸೊ ಅದೇ ಕಟ್ಟಿಗೆಗಳಲ್ಲಿ ನಾವು ಇವತ್ತು ಸರ್ವೈವಲ್ ಮಾಡಬೇಕಾಗತ್ತೆ. ಆ ರೀಸನ್ನಿಂದ ಸೊ ಬೆಳಕಿರುವಾಗಲೇ ಕುಕ್ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಚಟಪಟ ಅನ್ಬೇಕು. ಬಾಯಲ್ಲಿ ಲಾಲಿಪಾಪ್. ರೈಸ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ ಗುರು ರೈಸು. ಇನ್ನು ಚಿಕನ್ ಇದೆಯಲ್ಲ, ಸಾಕು ಬಿಡು ಗುರು, ವೇಸ್ಟ್ ಆಗೋಗುತ್ತೆ. ಸಾಕು ಬಿಡು.
ಓಕೆ ಗೈಸ್, ನೋಡ್ಬೋದು ನಮ್ಮ ಫ್ರೈಡ್ ರೈಸ್ ರೆಡಿ ಆಗಿದೆ ಇಲ್ಲೇ. ಅಲ್ಲಿ ನಮ್ಮ ಬಾನ್ಫೈರ್ ಹಾಕೋಣ, ಚಿಕನ್ ಕುಕ್ ಮಾಡೋಣ. ಈಗ ಆಲ್ಮೋಸ್ಟ್ ಕತ್ಲಾಗಿ ಹೋಗ್ತಾ ಇದೆ ಗೈಸ್ ಕಂಪ್ಲೀಟಾಗಿ. ಸೊ ಕುಕ್ ಮಾಡಿಕೊಂಡ್ರೆ ಬೆಸ್ಟು, ಮತ್ತು ತಿನ್ಬಿಟ್ಟು ಆರಾಮಾಗಿ ಚಿಲ್ ಮಾಡ್ಬೋದು. ಸಾಕಲ್ಲ ಗುರು? ಸಾಕು. ಸ್ವಲ್ಪ ಲೆವೆಲ್ ಮಾಡ್ಕೋಗುರು ಸ್ವಲ್ಪ, ಯಾಕಂದರೆ ಅದು ಒಂದ್ಸಲ ಒಂದು ಕಡೆ ಬಗ್ಬಿಟ್ಟಿದೆ. ಒನ್ಸ್ ಚಿಕನ್ ರೆಡಿ ಆಗೋದ್ರೆ ನಾವು ಆರಾಮಾಗಿ ಮತ್ತೆ ತಿನ್ಬೋದು, ಮತ್ತು ಬಾನ್ಫೈರ್ ಕೂಡ ಹಾಕ್ಕೋಬೋದಲ್ವಾ. ಚಿಕನ್ ತೊಗೊಂಡು ಬರಲಾ? ಲೆವೆಲ್ ಆಗಿದೆಯಾ ಅದು? ಇದು ಕರೆಕ್ಟ್ ಆಗಿದೆ. ಒಂದು ಸೈಡ್ಗೆ ಹಾಕು, ಎರಡು ಒಂದಕ್ಕಿಂತ ಆಗುತ್ತೆ 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 ಹಾಕು. ಹಾಂ, ಎರಡು ಲೆವೆಲ್ ಆಗಿದೆ. ಚೆನ್ನಾಗಿ ಸಕ್ಕದಾಗಿ ಮ್ಯಾರಿನೇಟ್ ಆಗಿದೆ ಗುರು. ನಿಧಾನ ನಿಧಾನ ನಿಧಾನ. ಹಾಂ, ಅದು ಕ್ಲೀನಾಗಿ ಮಾಡ್ಕೊಂಡು ಬಿಡಿ ಇವಾಗ. ಹ್ಞೂ, ಸ್ವಲ್ಪ ಆ ಕಡೆ ತಳ್ಕೊ ಹೇಳ್ತೀನಿ. ಇದು ಕಾಲಿದೆಯಲ್ಲ, ಆ ಕಡೆ ಆಗ್ತಾ ಇಲ್ಲ ನೀವು. ಹಾಂ, ಹಂಗೆ ಎಣ್ಣೆ ಎತ್ತಿ ಎತ್ತಿ ಅದ್ರ ಮೇಲೆ ಹಾಕು. ಇದ್ರ ಮೇಲೆ. ಹಾಂ, ಹಂಗೆ ಎರಡು ಎತ್ತು ಹಾಕು ಅದರಲ್ಲಿ. ಫುಲ್ಲು ರೋಸ್ಟ್ ಆಗೋಗಿದೆ ಇದು. ಚೆನ್ನಾಗಿದೆ ಅಲ್ಲ? ಚೆನ್ನಾಗಾಗಿದೆ. ತಿನ್ಮೇಲೆ ಗೊತ್ತಾಗುತ್ತೆ ಅದನ್ನು. ಹಾಂ ಹಾಂ ಹಾಂ, ಗುಡ್ ಗುಡ್ ಗುಡ್. ಸಾಕಾಗಿದೆ. ಇಲ್ಲ ಸೈಡ್ಗೆ ಇಟ್ಬಿಡು. ಬಿಸಾಕೋಣ ಅದ್ರ ಮೇಲೆ ನಾನು ಹಾಕ್ಬಿಟ್ಟು ಹೇಳ್ತೀನಿ. ಹ್ಞೂ, ಸುಟ್ಟಾಗುತ್ತೆ ಬ್ರೋ ಇದು. ಇಲ್ಲ, ಅದು ಹಾಕೋಣ ಇವಾಗ. ಓಯ್, ಅದು ಕಟ್ಗೆಗಳೆಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ಬಿಂಡ್ ಮಾಡೋಣ. ಏನು ಗುರು ಇದು? ಅದಕ್ಕೆ ಹೇಳಿದ್ದು. ಇಲ್ಲ ಒಂದು ಕೆಲಸ ಮಾಡಿರು, ಕಟ್ಗೆಗಳೆಲ್ಲ ಇಕ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಹಾಕೋಣ. ಹ್ಞೂ, ಈಗ ಫ್ರೆಂಡ್ಸ್ ನೋಡ್ಬೋದು ಕಂಪ್ಲೀಟಾಗಿ ಕತ್ಲಾಗಿ ಹೋಗಿದೆ ಇವರು. ಆ್ಯಂಡ್ ಈ ರೀತಿ ಇದೆ. ಕಂಪ್ಲೀಟ್ ಫಾರೆಸ್ಟ್ ಇದೆ ಇವರು. ಆಲ್ಮೋಸ್ಟ್ ಸನ್ಸೆಟ್ ಆಗೋಯ್ತು, ಫುಲ್ ಕತ್ಲಾಗೋಯ್ತು. ಈಗ ನಾವು ತಿನ್ಬೋಣ ಸದ್ಯಕ್ಕೆ, ಆಮೇಲೆ ಏನು ಮಾಡ್ಬೇಕು ಅದು ಮಾಡೋಣ. ನೋಡ್ಬೋದು ನಮ್ಮ ಡಿಶ್ ಈ ರೀತಿ ಕುಕ್ ಆಗಿದೆ. ಅಲ್ಲಿ ನಮ್ಮ ಬಾನ್ಫೈರು ಸೊ ಕಂಪ್ಲೀಟಾಗಿ ಆರೋಗಿದೆ. ಫಸ್ಟ್ ಏನು ಮಾಡೋಣ ಅಂದರೆ ಇದನ್ನು ಮುಗಿಸೋಣ, ಆರಾಮಾಗಿ ತಿನ್ನೋಣ, ರಿಲ್ಯಾಕ್ಸ್ ಮಾಡೋಣ, ನಂತರ ಬಾನ್ಫೈರ್ ಹಾಕೋಣ, ಸಾಂಗ್ಸ್ ಕೇಳೋಣ, ಕಂಪ್ಲೀಟಾಗಿ ಚಿಲ್ ಮಾಡೋಣ ಗೈಸ್. ಲೈಕ್ ಫುಲ್ ಎಂಜಾಯ್ ಮಾಡೋಣ. ಬ್ರೋ ಕೂಲ್ ಡ್ರಿಂಕ್ಸ್ ಎಲ್ಲಿದೆ ಬ್ರೋ? ಇಲ್ಲೇ ಇದೆ. ಸೊ ನೋಡ್ಬೋದು ಗೈಸ್, ಇಷ್ಟು ಇವತ್ತಿನ ನಮ್ಮ ಡಿಶ್ ಕುಕ್ ಆಗಿರೋದು. ವಾವ್, ಸಕ್ಕತ್ತಾಗಿ ಬ್ರೋ. ಅದರಲ್ಲಿ ಒಂದು ಚಿಕನ್ ಪೀಸ್ ಇದೆ ಅದಕ್ಕೋ. ಇಲ್ಲಿ ನಮ್ಮ ಚಿಕನ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಈಗ ಅದ್ರ ಜೊತೆ ಬಾನ್ಫೈರ್ ಹಾಕೋಣ ಗುರು. ಮಾತಾಡೋಣ, ತಿನ್ನೋಣ. ತಿನ್ಬಿಟ್ಟು ಹಾಕೋಣ ಬಾನ್ಫೈರು. ಕತ್ಲಾಗೋದ್ಮೇಲೆ ಹಾಕೋಣ. ಚೆನ್ನಾಗಿ ಬಂದಿದೆಯಲ್ಲ ಅದು, ಜ್ಯೂಸಿ ಆಗಿದೆ. ಸೌದೆ ಒಲೆ ಮೇಲೆ ಮಾಡಿದ್ರೆ ಚೆನ್ನಾಗಿದೆ. ಹೌದು. ಓಕೆ ಗೈಸ್, ಫಸ್ಟು ಇದನ್ನು ಕಂಪ್ಲೀಟಾಗಿ ತಿನ್ಬಿಟ್ಟು ಮುಗಿಸ್ತೀನಿ, ನಂತರ ನಿಮ್ಗೆ ಸಿಗ್ತೀನಿ. ಆಗಿದೆ ಬ್ರೋ. ಇಲ್ಲಿ ನೋಡ್ಬೋದು ಕ್ಯಾಂಪ್ ಫೈರ್ ಇದೆ. ಆ್ಯಂಡ್ ಈ ಕಡೆ ನಮ್ಮ
ಕ್ಯಾಂಪಿಂಗ್ ಟೆಂಟ್ ಇದೆ ಆ್ಯಂಡ್ ಈ ಕಡೆ ಸೂಪರ್ ಆಗಿದೆ ಗುರು. ಇಲ್ಲಿ ಸಾಂಗ್ಸ್ ನಡೀತಾ ಇದೆ, ಸೂಪರ್ ಆಗಿದೆ ಇವರು. ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ, ಚಿಲ್ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಗೈಸ್. ಸೊ ಓಕೆ ಗೈಸ್, ಟೈಮ್ ಬಂದು ರಾತ್ರಿ ಅರೌಂಡ್ 9:30 ಆಗಿದೆ. ಆಚೆ ಕಡೆ ಬಾನ್ ಫೈರು ಅಂದ್ಕೊಂಡಿದೆ ಆ್ಯಂಡ್ ಮತ್ತೆ ಏನಂದರೆ ಫುಲ್ ಚಳಿ ಬೇರೆ ಆಗ್ತಾಯಿದೆ. ಸೊ ಈಗ ನಮ್ಮ ಪ್ಲ್ಯಾನ್ ನೋಡೋಣ. ನಮ್ಮ ಫ್ರೆಂಡ್ ಇನ್ನೊಬ್ಬರು ಬರ್ತಾರೆ ಅಂತಿದ್ದಾರೆ. ಸೊ ಅವ್ರು ಬಂದರೆ ಇನ್ನೂ ಚಿಲ್ ಮಾಡ್ತೀವಿ, ಇಲ್ಲಾಂದರೆ ಈಗ ಸ್ವಲ್ಪ ಹೊತ್ತು ಇದ್ಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಹೋಗ್ತೀನಿ. ಸೊ ನಿಮ್ಗೇನಾದರೂ ಈ ಕ್ಯಾಂಪಿಂಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಅಡ್ವೆಂಚರ್ ಕ್ಯಾಂಪಿಂಗ್ ಬರ್ತಾ ಇರುತ್ತೆ. ನಮ್ಮ ಚಾನಲ್ TFK ಕ್ಯಾಂಪಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಚಾನಲ್ ಇದೆ TFK ವ್ಲಾಗ್ಸ್ ಅಂತ, ನನ್ನ ಟ್ರಾವೆಲ್ ಚಾನಲ್. ಮತ್ತು ಇನ್ಸ್ಟಾಗ್ರಾಮಲ್ಲಿ TFK ವ್ಲಾಗ್ಸ್ ಅಂತ ಹೆಸರಿದೆ, ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ ಗೈಸ್. ಈಗ ಬಾಯ್, ಸ್ವಲ್ಪ ಚಿಲ್ ಮಾಡ್ತೀನಿ, ನಂತರ ಸಿಗ್ತೀನಿ. ಟೇಕ್ ಕೇರ್ ಗೈಸ್.